Dear students, in the chapter fibers to fabric, so we studied that animal fibers, wool and silk. Animal that yield wool, that means animals which are the animals that yield wools, and where those animals are found, where those wool yielding animals are found, and some Indian breeds of sheep. Alva? And also we studied that processing fiber into wool that contains 6 steps, that is shearing, scouring, sorting, cleaning of birds, dyeing and rolling. So we are already discussed those things. And also one more fiber, that is one more wool, that is silk. So in that one, sericulture, concept of caterpillar, and also we studied that life history of silk moth. So in that one, mulberry silk, yes, and also remaining 4 types of silk. In that one, mulberry silk is very famous and common ಅಂತ ಹೇಳಿದ್ವಲ್ವಾ. So and also we studied one more concept, that is from how we get silk or from cocoon to silk ಹೇಗಾಗುತ್ತೆ ನೋಡಿ, and processing of silk and also reeling the silk. These are the things we are studied in your previous class. So today we shall discuss the exercise. So in the exercise that contains totally 9 questions will be there. Okay, that exercise contains 9 questions. In that one, first, so we shall move on to one by one. Okay, so first question is, you must be familiar with the following nursery rhymes. So I think ನಿಮಗೆ ಫೆಮಿಲಿಯರ್ ಗೊತ್ತಿದೆ, ನರ್ಸರಿ ರೈಮ್ ಗೊತ್ತಿದೆ ಅಲ್ವಾ ಯಾವುದು, ವಿಚ್ ಇಸ್ ದಟ್ ಬಾ ಬಾ ಬ್ಲ್ಯಾಕ್ ಶೀಪ್ ಹ್ಯಾವ್ ಯು ಎನಿ wool. Ba ba black sheep, have you any wool? And also one more rhyme, nursery rhymes. Mary had a little lamb whose fleece was white as snow. ಕೇಳ್ತಾ ಇದ್ದಾರಲ್ವಾ. ಸೊ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ವಿಚ್ ಪಾರ್ಟ್ ಆಫ್ ದ ಬ್ಲ್ಯಾಕ್ ಶೀಪ್ ಹ್ಯಾವ್ wool? ಸೊ ಇನ್ ಬಾ ಬಾ ಬ್ಲ್ಯಾಕ್ ಶೀಪ್ ಹ್ಯಾವ್ ಯು ಎನಿ wool ಅಂದರೆ ಯಾವುದಾದ್ರೂ wool ಇದೆಯಾ ನಿಮ್ಮಲ್ಲಿ ಅಂತ ಶೀಪ್ಗೆ ಕೇಳಿದಾಗ ಫಸ್ಟ್ ಕ್ವಶನ್ ಕೇಳಿದರೆ ವಿಚ್ ಪಾರ್ಟ್ ಆಫ್ ದ ಬ್ಲ್ಯಾಕ್ ಶೀಪ್ ಹ್ಯಾವ್ wool. ಆ ಬ್ಲ್ಯಾಕ್ ಶೀಪ್ನ ಯಾವ ಭಾಗದಲ್ಲಿ ಉಣ್ಣೆ ಅಂತಕ್ಕಂಥದ್ದು ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ವಾಟ್ ಈಸ್ ಮೆಂಟ್ ಬೈ ದ ವೈಟ್ ಫ್ಲೀಸ್ ಆಫ್ ದ ಲ್ಯಾಂಬ್. ಸೊ ವೈಟ್ ಫ್ಲೀಸ್ ಆಫ್ ದ ಲ್ಯಾಂಬ್ ಅಂದರೆ ಏನು? ಸೊ ವಿ ಶಾಲ್ ನೋ ವಾಟ್ ಈಸ್ ದ ಆನ್ಸರ್ ಫಾರ್ ಫಸ್ಟ್ ಕ್ವಶನ್, ವಿಚ್ ಪಾರ್ಟ್ ಆಫ್ ದ ಬ್ಲ್ಯಾಕ್ ಶೀಪ್ ಹ್ಯಾವ್ wool. ಸೊ ವಿಚ್ ಮೀನ್ಸ್ ದ ಫೈನ್ ಆ್ಯಂಡ್ ಸಾಫ್ಟ್ ಅಂಡರ್ ಏರ್ that grows close to the skin of the sheep have wool. Close to the skin of the sheep ಅಂದರೆ ಶೀಪ್ನ ಚರ್ಮಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂತಹ ಏನು ಏರ್ಸ್ ಗ್ರೋ ಇರ್ತಲ್ಲ, ದೋಸ್ ಆರ್ ಫೈನ್ ಆ್ಯಂಡ್ ಸಾಫ್ಟ್ ಏರ್ಸ್. ಸೆಕೆಂಡ್ ಒನ್, ಮೇರಿ ಹ್ಯಾಡ್ ಎ ಲಿಟ್ಲ್ ಲ್ಯಾಂಬ್ ಹೂಸ್ ಫ್ಲೀಸ್ ವಾಸ್ ವೈಟ್ ಹ್ಯಾಸ್ ಸ್ನೋ. ದೇ ಆಸ್ಕ್ಡ್ ದ ಕ್ವಶನ್, ವಾಟ್ ಈಸ್ ಮೆಂಟ್ ಬೈ ದ ವೈಟ್ ಫ್ಲೀಸ್ ಆಫ್ ದ ಲ್ಯಾಂಬ್. ವೈಟ್ ಫ್ಲೀಸ್ ಆಫ್ ದ ಲ್ಯಾಂಬ್ ಅಂದರೆ ಏನು ನೋಡಿ. ವೈಟ್ ಫ್ಲೀಸ್ ಆಫ್ ಲ್ಯಾಂಬ್ ಮೀನ್ಸ್ ದ ಕಲರ್ ಆಫ್ ದ ಫ್ಲೀಸ್ ಆಫ್ ಲ್ಯಾಂಬ್ ಈಸ್ ವೈಟ್. ಸಿಂಪ್ಲಿ ದ ಕಲರ್ ಆಫ್ ದ ಫ್ಲೀಸ್, ತುಪ್ಪಳ ಯಾವ ಕಲರ್ ಇರುತ್ತಂತೆ ಲ್ಯಾಂಬ್ದು? ವೈಟ್ ಕಲರ್. ದ ನ್ಯಾಚುರಲ್ ಫ್ಲೀಸ್ ಆಫ್ ಶೀಪ್ ಆ್ಯಂಡ್ ಗೋಟ್ ಈಸ್ ಬ್ಲ್ಯಾಕ್, ಬ್ರೌನ್ ಆರ್ ವೈಟ್. ನ್ಯಾಚುರಲ್ ಆಗಿ ತುಪ್ಪಳ ಯಾವ ಕಲರ್ ಇರುತ್ತೆ? ಐದರ್ ಬ್ಲ್ಯಾಕ್ ಆರ್ ಬ್ರೌನ್ ಆರ್ ವೈಟ್. ಬಟ್ ಇಲ್ಲಿ ಕ್ವಶನ್ ಪ್ರಕಾರ ಮೇರಿ ಹ್ಯಾಡ್ ಎ ಲಿಟ್ಲ್ ಲ್ಯಾಂಬ್ ಹೂಸ್ ಫ್ಲೀಸ್ ವಾಸ್ ವೈಟ್ ಆಸ್ ಸ್ನೋ. ಯಾರ ತುಪ್ಪಳ ತುಂಬ ಬಿಳಿಯಾಗಿದೆ. ವೈಟ್, ಸ್ನೋ ಅಂದರೆ ಗೊತ್ತಲ್ಲ ಮಂಜಿನ ಥರ, ಯಾವುದು ಬಿಳಿಯಾಗಿದೆ. ಸೊ ಅದಕ್ಕೆ ಹೇಳಿದರೆ ವೈಟ್ ಫ್ಲೀಸ್ ಆಫ್ ಲ್ಯಾಂಬ್ ಮೀನ್ಸ್ ದ ಕಲರ್ ಆಫ್ ದ ಫ್ಲೀಸ್ ಆಫ್ ಲ್ಯಾಂಬ್ ಈಸ್ ವೈಟ್. ಅಂದರೆ ಅದರ ಅರ್ಥ ಏನು? ಆ ಲ್ಯಾಂಬ್ ಇದೆಯಲ್ವಾ, ಅದರ ತುಪ್ಪಳ ಮಂಜುಗಡ್ಡೆಯ ಹಾಗೆ ಶ್ವೇತಬರ್ಣ ಅಥವಾ ಬಿಳಿಯಾಗಿದೆ. ಇನ್ ಜನರಲ್ ಆಗಿ ಯಾವಿದೆ ಅಂತೆ? ಇನ್ ಜನರಲ್ ನ್ಯಾಚುರಲಿ ಫ್ಲೀಸ್ ಆಫ್ ಶೀಪ್ಸ್ ಆ್ಯಂಡ್ ಗೋಟ್ಸ್ ಈಸ್ ಬ್ಲ್ಯಾಕ್, ಬ್ರೌನ್ ಆರ್ ವೈಟ್. Second question, the silkworm is, option they given, A caterpillar, A larva. So they given, so A caterpillar, A larva.
ಸೊ ಎ ಆನ್ಸರ್ ಕೊಟ್ಟಿದ್ದಾರೆ ನೋಡಿ, ಎ ಕ್ಯಾಟರ್ಪಿಲ್ಲರ್ ಸಿಲ್ಕ್ ವರ್ಮ್ ಅಂದರೆ, ಅಥವಾ ಬಿ ಸೊ ಲಾರ್ವನ, ಅಥವಾ ಥರ್ಡ್ ಒನ್ ಬೋತ್ ಎ ಆ್ಯಂಡ್ ಬಿನ, ಅಥವಾ ನೈದರ್ ಎ ನಾರ್ ಬಿ. ಸೊ ಎ ಕ್ಯಾಟರ್ಪಿಲ್ಲರ್ ಮೀನ್ಸ್, ಸೊ ದಟ್ಸ್ ಆಲ್ರೆಡಿ ದಟ್ ಕಮ್ಸ್ ಔಟ್ ಫ್ರಮ್ ದ ಎಗ್ ಅಲ್ವಾ. ಆ್ಯಂಡ್ ಆಲ್ಸೋ ಲಾರ್ವಾ ಮೀನ್ಸ್ ದಟ್ ಈಸ್ ವಿತಿನ್ ದ ಎಗ್, ಎರಡರಲ್ಲಿರುತ್ತಲ್ವ. ಸೊ ಸಿಲ್ಕ್ ವರ್ಮ್ ರೇಷ್ಮೆ ಹುಳು ದಟ್ ಕಂಟೈನ್ಸ್ ಫ್ರಮ್ ಕ್ಯಾಟರ್ಪಿಲ್ಲರ್ ಟು ಲಾರ್ವಾ. ಎಸ್, ಸೊ ದಟ್ಸ್ ವೈ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್. ಥರ್ಡ್ ಒನ್, ಥರ್ಡ್ ಒನ್ ಇದೆ. ಕ್ವಶನ್ ನಂಬರ್ 3, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಈಟ್ ವೂಲ್? ನೋಡಿ, ಯಾಕ್. ಸೊ ಫಸ್ಟ್ ಪಾರ್ಟ್ ಇನ್ ದ ಅನಿಮಲ್ ಫೈಬರ್ಸ್ ಅಲ್ಲಿ ನೋಡಿದ್ವಿ. ಕ್ಯಾಮಲ್ ಆಲ್ಸೋ, ದಟ್ ಈಸ್ ವಿಚ್ ಒನ್? ಲಾಮಾ ಆ್ಯಂಡ್ ಆಲ್ಪಕಾ ಕ್ಯಾಮಲ್ಸ್. ಗೋಟ್, ಕಾಶ್ಮೀರಿ ಗೋಟ್. ಬಟ್ ಉಲ್ಲಿ ಡಾಗ್ಸ್ ಸ್ಟಡಿ ಮಾಡಿದ್ವಾ ಇಲ್ಲ? ನೀವು ಉಲ್ಲಿ ಅಂತ ಇದ್ದ ಕೂಡಲೇ ವೂಲ್ ಈಲ್ಡಿಂಗ್ ಡಾಗ್ಸ್. ನೋ, ನೆವರ್. ಡಾಗ್ಸ್ ಯಾವತ್ತೂ ಸಹ ನಮಗೆ ವೂಲ್ ಈಲ್ಡಿಂಗ್ ಆಗೋದಿಲ್ಲ, ವೂಲ್ ಈಲ್ಡ್ನ ಮಾಡೋದಿಲ್ಲ. ಸೊ ದಿಸ್ ಇಸ್ ನಾಟ್ ಎ ಆನ್ಸರ್. ಸೊ ದೇ ಆಸ್ಕ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಈಲ್ಡ್ ವೂಲ್. So yak yields wool, camel also yields wool, goat also yields wool, but woolly dog does not yields wool. Therefore answer is woolly dog. That is fourth one. Next, ನೋಡಿ, ನಾನು ನಿಮಗೆ previously I told you. So definitions are very important in this chapter. So they give on already questions, that is define the following. What is meant by the following term? That is rearing, shearing, sericulture. So first one, rearing means it is raising and take care of livestock. Example, cow, buffalo, goat. ಅಂದರೆ ಅವರ ಬದುಕಿರ್ತಕ್ಕಂತಹ ಪ್ರಾಣಿಗಳ ಸಾಗಾಣಿಕೆ ಮಾಡೋದು. ಏನಕ್ಕೆ? ಫಾರ್ ಕಮರ್ಷಿಯಲ್ ಪರ್ಪಸ್. ದೀಸ್ ಅನಿಮಲ್ಸ್ ಆರ್ ಫೆಡ್, ಪ್ರೊವೈಡೆಡ್ ಶೆಲ್ಟರ್ಸ್ ಅಂಡ್ ಆರ್ ಬ್ರೆಡ್ ಫಾರ್ ಬೆಟರ್ yield like milk, meat, wool, etc. For example, sheep are reared mainly for the wool. They are mainly reared in areas with low rainfall. Reared sheep eat grass and leaves. Alva, yes, they eat grass and leaves. Alva. They are also fed on a mixture of pulses, corn, jaw, oil, cakes and minerals. So in generally sheep are ಹರ್ಬಿವೋರಸ್ ಅಲ್ವಾ. ಎಸ್, ದಟ್ಸ್ ವೈ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಜನರಲ್ಲಾಗಿ ಏನು ಫುಡ್ ಹಾಕ್ತಾರೆ ಕೊಟ್ಟಿದ್ದಾರೆ. ಇನ್ ವಿಂಟರ್ ದೇ ಆರ್ ಕೆಪ್ಟ್ ಇಂಡೋರ್ ಆ್ಯಂಡ್ ಫೆಡ್ ಆನ್ ಡ್ರೈ ಫುಡರ್, ಲೀವ್ಸ್ ಆ್ಯಂಡ್ ಗ್ರೈನ್ಸ್. ಈ ಒಣಗಿರ್ತಕ್ಕಂಥ ಎಲೆಗಳು ಅವನ್ನೆಲ್ಲ ಹಾಕಿ ಏನು ಮಾಡ್ತಾರೆ, ಗ್ರೈನ್ಸ್ ಆ್ಯಂಡ್ ಲೀವ್ಸ್ ಇವನ್ನ ಹಾಕಿ ಅವರು ಇನ್ ವಿಂಟರ್ ಸೀಸನಲ್ಲಿ ಬೆಳೆಸ್ತಾ ಹೋಗ್ತಾರೆ. ದೇ ಆರ್ ಕೆಪ್ಟ್ ಇಂಡೋರ್ಸ್. ಏನಕ್ಕೆ? ಬಿಕಾಸ್ ಹೇಗಿರುತ್ತೆ, ಚಳಿಗಾಲ ಜಾಸ್ತಿ ಇರುತ್ತಲ್ವ, ದಟ್ಸ್ ವೈ. ನೆಕ್ಸ್ಟ್, ಶಿಯರಿಂಗ್. ಒನ್ಸ್ ಎ ಶೀಪ್ ಡೆವಲಪ್ಸ್ ಎ ಥಿನ್ ಕೋಟ್ ಆಫ್ ಹೇರ್ಸ್. ಅದರ ಮೇಲೆ ತುಪ್ಪಳದಂಥ ದಪ್ಪ ಕೂದಲುಗಳು ಬೆಳೆದ ಮೇಲೆ ಇಟ್ ಈಸ್ ಶೇವ್ಡ್ ಆಫ್ ಟು ಟೈಮ್ ವೂಲ್. ಅದನ್ನದು ತೊಗೊಂಡ್ಬಿಡೋದು. ದ ಪ್ರೊಸೆಸ್ ಆಫ್ ಕಟ್ಟಿಂಗ್ ಆಫ್ ದ ವುಲ್ಲನ್ ಫ್ಲೀಸ್ ಆಫ್ ಶೀಪ್ ವಿತ್ ಎ ಥಿನ್ ಲೇಯರ್ ಆಫ್ ಸ್ಕಿನ್ ಈಸ್ ಕಾಲ್ಡ್ ಶಿಯರಿಂಗ್. ಇಟ್ ಈಸ್ ಡನ್ ಬೈ ದ ಮೆಷಿನ್ಸ್ ಸಿಮಿಲರ್ ಟು ದೋಸ್ ಯೂಸ್ಡ್ ಬೈ ಬಾರ್ಬರ್ಸ್ ಟು ರಿಮೂವ್ ಹೇರ್ಸ್. ಸೊ ಈ ಕಟಿಂಗ್ ಶಾಪಲ್ಲಿ ಏನಿರ್ತಾರಲ್ವ ಕಟಿಂಗ್ ಮಾಡೋರು, ಅವ್ರನ್ನ ಬಾರ್ಬರ್ಸ್ ಅಂತ ಕರಿತೀವಿ. ಸೊ ಅವ್ರು ಆ್ಯಸ್ ಲೈಕ್ ದಟ್, ಅವ್ರು ಹೇಗೆ ಹೇರ್ನ ರಿಮೂವ್ ಮಾಡ್ತಾರೋ ಸೇಮ್ ಥಿಂಗಲ್ಲಿ ಇಲ್ಲೂ ಅಷ್ಟು ಹೇರ್ಸ್ನ ಏನು ಮಾಡ್ತಾರೆ, ರಿಮೂವ್ ಮಾಡ್ತಾ ಹೋಗ್ತಾರೆ. ಸಿರಿಕಲ್ಚರ್ ಮೀನ್ಸ್ ರೇಷ್ಮೆ ಸಾಗಣೆ. ದ ಬ್ರೀಡಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಸಿಲ್ಕ್ ವರ್ಮ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಸಿಲ್ಕ್ ಈಸ್ ನೋನ್ ಆ್ಯಸ್ ಸಿರಿಕಲ್ಚರ್. ಬ್ರೀಡಿಂಗ್ ತಳಿನ ಅಭಿವೃದ್ಧಿ ಮಾಡಿಕೊಂಡು ಸಿಲ್ಕ್ ವರ್ಮ್ಸ್ನ ಏನು ಮಾಡೋದು, ಪ್ರೊಡಕ್ಷನ್ ಮಾಡ್ತಾ ಹೋದು ಹೊಸದಾಗಿ ಮತ್ತೆ ಹುಳಗಳು, ರೇಷ್ಮೆ ಹುಳುಗಳನ್ನು. ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಲ್ಕ್ಸ್, ವಿವಿಧ ರೀತಿಯಾಗಿರ್ತಕ್ಕಂಥ ಸಿಲ್ಕ್ಸ್ ಇದ್ದಾವೆ. ಮೋಸ್ಟ್ ಕಾಮನ್ ಸಿಲ್ಕ್ ಈಸ್ ಮಲ್ಬರಿ ಸಿಲ್ಕ್. ನೋಡಿಕೊಟ್ಟಿದ್ದೆ ಮಲ್ಬರಿ ಸಿಲ್ಕ್, ಟಸರ್ ಸಿಲ್ಕ್ ಎಕ್ಸೆಟ್ರಾ ವಿತ್ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಿಲ್ಕ್ ಮೋತ್ಸ್. ಅಂದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರೇಷ್ಮೆ ಗೂಡುಗಳಿಂದ ನಮಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂತಹ ಸಿಲ್ಕ್ ರೇಷ್ಮೆ ದೊರೆಯುತ್ತೆ. ವಿ ಕ್ಯಾನ್ ಗೆಟ್. ಓಕೆನಾ? ಎಸ್. ನೆಕ್ಸ್ಟ್, ಫಿಫ್ತ್ ಒನ್. ಗಿವನ್ ಬಿಲೋ ಎ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ ದ ಪ್ರೊಸೆಸಿಂಗ್ ಆಫ್ ವೂಲ್. ವಿಚ್ ಆರ್ ದ ಮಿಸ್ಸಿಂಗ್ ಸ್ಟೆಪ್ಸ್? ಆ್ಯಡ್ ದೆಮ್. ಸೊ ಮಿಸ್ಸಿಂಗ್ ಸ್ಟೆಪ್ಸ್ ಮೀನ್ಸ್ ವಿ ಆಲ್ರೆಡಿ ಸ್ಟಡಿಡ್ 6 ಸ್ಟೆಪ್ಸ್ ಇದೆ ಅಲ್ವಾ. ಎಸ್, ಯಾವ್ಯಾವು? ಶಿಯರಿಂಗ್, ಸ್ಕೌರಿಂಗ್, ಸಾರ್ಟಿಂಗ್, ಸ್ಪಿನ್ನಿಂಗ್, ಡ್ರೈಯಿಂಗ್, ರೋಲಿಂಗ್
ಅಷ್ಟೇ ಅಲ್ವಾ. ಒನ್ ಫಸ್ಟ್ ಹಿಯರಿಂಗ್, ಸ್ಕೌರಿಂಗ್, ಸಾರ್ಟಿಂಗ್, spinning. What spinning means? Fiber spinning. What drying means? Fiber drying. What rolling means? Rolling in a silk yarn. These are the steps. 1 2 3 4 5 6. ಇಲ್ಲಿ fill in the blanks ಇದೆ ಅಲ್ವಾ, ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಒನ್ ಅವ್ರು ಕೊಟ್ಟಿದ್ದಾರೆ, ದೇ ಡಿಡೆಂಟ್ ಗಿವನ್. ಸೆಕೆಂಡ್ ಒನ್ ವಿ ಶುಡ್ ರೈಟ್. ಥರ್ಡ್ ಒನ್ ದೇ ಆಲ್ರೆಡಿ ಗಿವನ್. ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್ ವಿ ಹ್ಯಾವ್ ಟು fill these things. Okay, I'll repeat. Shearing, scouring, sorting they already given. Here you should write spinning enough. Spinning ಅಂತ ಬರೆದ್ರು. ಓಕೆ. ದೆನ್ ಡ್ರೈಯಿಂಗ್, ಒಣಗಿಸೋದಲ್ವ, ಆರಿಸೋದು, ಒಣಗಿಸೋದು, ಅದನ್ನು ಡೈರೆಕ್ಟಾಗಿ ಬರೆದ್ರೆ ಸಾಕು. ಲಾಸ್ಟ್ ಒನ್ ಈಸ್ ರೋಲಿಂಗ್. ಸೊ ಇಷ್ಟು ಬರೆದ್ರೆ ಏನಫ್, ಮಾರ್ಕ್ಸ್ ಕೊಡ್ತಾರೆ. ಓಕೆ. ಎಸ್. ನೆಕ್ಸ್ಟ್. ಸೊ ಫಾರ್ ದಿಸ್ ಡಿಯರ್ ಸ್ಟೂಡೆಂಟ್ಸ್, make sketches of the two stages in the life history of the silk moth which are directly related to the production of milk. So we should make sketch of two stages. Which are the two stage? First one is ಏನು ಹೇಳ್ತೀರ, ರೇಷ್ಮೆ ಚಿಟ್ಟೆ. ನೆಕ್ಸ್ಟ್ ರೇಷ್ಮೆ ಹುಳು ಅಲ್ವಾ. ವಿ ಹ್ಯಾವ್ ಟು ಅಂದರೆ ರೇಷ್ಮೆ ಹುಳು, ದಟ್ ಈಸ್ ಸಿಲ್ಕ್. ವಿ ಕಾಲ್ ದಟ್ ಒನ್ ಆಸ್ ಸಿಲ್ಕ್ ವರ್ಮ್. ಥ್ರೂ ದ ಸಿಲ್ಕ್ ವರ್ಮ್ ವಿ ಗೆಟ್ ಸಿಲ್ಕ್ ಫೈಬರ್ಸ್ ಅಲ್ವಾ. ವಿ ಹ್ಯಾವ್ ಟು ರೈಟ್ ಓನ್ಲಿ ದ ಟೂ ಸ್ಟೇಜಸ್ ಬರೀಬೇಕು. ಅದು ಎರಡರಲ್ಲೇ ವಿ ಶುಡ್ ಕ್ಲಿಯರ್ಲಿ ಕಂಪ್ಲೀಟ್ ದ ಲೈಫ್ ಹಿಸ್ಟ್ರಿ ಆಫ್ ದ ಸಿಲ್ಕ್ ಮೂವತ್ತು ಹೇಳ್ಬೇಕು, ಎರಡು ಸ್ಟೇಜಲ್ಲಿ. ಓಕೆ. ಇಯರ್ ಇದೆ. ಸೊ ಸಿಲ್ಕ್ ವರ್ಮ್, ಥ್ರೂ ದ ಸಿಲ್ಕ್ ವರ್ಮ್ ವಿ ಗೆಟ್ ಸಿಲ್ಕ್ ಕೋಕೂನ್ ಅಲ್ವಾ. ಈ ಎರಡು ಸ್ಟೇಜ್ ಇದೆಯಲ್ಲ, ಇದನ್ನು ಬರೀಬೇಕು. ದಿಸ್ ಈಸ್ ದ 6th one question, and answer for this question is here will be there. Okay. Yes. Next, 7th question. Next, 7th question. Out of the following, which are the two terms related to silk production? So they given so many things. ಇದರಲ್ಲಿ ನಾವು ಏನು ಮಾಡಬೇಕು, ವಿಚ್ ಆರ್ ದ ಟೂ ಟರ್ಮ್ಸ್ ರಿಲೇಟೆಡ್ ಟು ಸಿಲ್ಕ್ ಪ್ರೊಡಕ್ಷನ್. ಸಿಲ್ಕ್ ಪ್ರೊಡಕ್ಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಎರಡು ಟರ್ಮ್ಸ್ ನಮ್ಮ ಹತ್ರ ನಾವೇನು ಮಾಡಬೇಕು, ತಗೋಬೇಕು. ಯಾವುದಾದ್ರು ನೋಡಿ. ಸಿರಿಕಲ್ಚರ್, ಫ್ಲೋರಿಕಲ್ಚರ್, ಮೋರಿಕಲ್ಚರ್, ಎಪಿಕಲ್ಚರ್ ಆ್ಯಂಡ್ ಸಿಲ್ವಿಕಲ್ಚರ್. ಎಸ್ ಅಲ್ವಾ. ಎಸ್. ಸೊ ಇನ್ ದಟ್ ಒನ್ ಇಂಟ್ಸ್ ಗಿವನ್. ಸಿಲ್ಕ್ ಪ್ರೊಡಕ್ಷನ್ ಇನ್ವಾಲ್ವ್ಸ್ ಕಲ್ಟಿವೇಷನ್ ಆಫ್ ಮಲ್ಬರಿ ಲೀವ್ಸ್ ಆ್ಯಂಡ್ ರೇರಿಂಗ್ ಸಿಲ್ಕ್ ವರ್ಮ್. ಸೊ ಫಸ್ಟ್ ಇಂಟ್ ತೊಗೊಂಡ್ರೆ ನೋಡಿ, ಸಿಲ್ಕ್ ಪ್ರೊಡಕ್ಷನ್. ಸಿಲ್ಕ್ ಪ್ರೊಡಕ್ಷನ್ ಅಂದರೆ ವಿ ಕಾಲ್ ದಟ್ ಪ್ರೊಸೆಸ್ ಆಸ್ ಸಿರಿಕಲ್ಚರ್. ಹಾಗಾದರೆ ಇದರಲ್ಲೆಲ್ಲರೂ ಸಿರಿಕಲ್ಚರ್ ಇದೆಯಾ? ಎಸ್ ಇದೆ. ತೊಗೊಂಡು ಆಯಿತು. ಸೈಂಟಿಫಿಕ್ ನೇಮ್ ಆಫ್ ಮಲ್ಬರಿ ಈಸ್ ಮೋರಸ್ ಆಲ್ಬಾ. ಸೊ ಮಲ್ಬರಿ ಲೀವ್ಸ್ನ ಸೈಂಟಿಫಿಕ್ ನೇಮು ಮೋರಸ್ ಆಲ್ಬಾ. ಅಂದರೆ ಆ ಮಲ್ಬರಿ ಲೀವ್ಸ್ನ ಬೆಳೆಸೋದಕ್ಕೆ ವಿ ಯೂಸ್ ದಟ್ ಮೆಥಡ್ ಈಸ್ ಮೋರಿಕಲ್ಚರ್. So answer for this 7th question is, by using these two hints we get that first one answer is sericulture, and for the second one answer is moriculture. And next, match the word of column 1 with those given in column 2. They given scouring, mulberry leaves, yak, cocoon, yield silk fibers, wool yielding animals, food of silkworm, reeling, cleaning sheared skin. ಸ್ಕೌರಿಂಗ್ ಅಂದರೆ ಏನು ಮಾಡೋದು, ಅದನ್ನು ಬೇರ್ಪಡಿಸೋದು. ಗ್ರೀಸ್, ಡಸ್ಟ್ ಪಾರ್ಟಿಕಲ್ ದಟ್ ಆರ್ ಸಪರೇಟ್ ಫ್ರಮ್ ದ ಅಲ್ವಾ. ಏನು ಮಾಡೋದು, ಕ್ಲೀನಾಗೆ ಶಿಯರ್ಡ್ ಸ್ಕಿನ್ ತಗೊಂಡ್ರೆ ಸ್ಕಿನ್ನಿನ ಮೇಲೆ ಇರ್ತಕ್ಕಂಥೆಲ್ಲನ ಕ್ಲೀನ್ ಮಾಡೋದಲ್ವಾ. ಎಸ್. ಸ್ಕೌರಿಂಗ್. ಮಲ್ಬರಿ ಲೀವ್ಸ್ ದಟ್ ಈಸ್ ಫುಡ್ ಫಾರ್ ಸಿಲ್ಕ್ ವರ್ಮ್ ಅಲ್ವಾ. ಎಸ್ ವಿಲ್ ಬಿ ದೇರ್. ಇಯರ್ ಇಸ್ ದೇರ್, ಸೊ ಆಲ್ರೆಡಿ ರಿಟರ್ನ್. ನೆಕ್ಸ್ಟ್ ಯಾಕ್. ಯಾಕ್ ಈಸ್ ವೂಲ್ ಯೀಲ್ಡಿಂಗ್ ಅನಿಮಲ್ ಅಲ್ವಾ. ಯಾಕ್ ಈಸ್ ಜನರಲಿ ಇನ್ ಕಾಶ್ಮೀರಲ್ಲೆಲ್ಲ ಹೇಳಿದ್ವಲ್ವಾ, ಇಂಡಿಯಾ ಮ್ಯಾಪಲ್ಲಿ. ಎಸ್. ವೂಲ್ ಯೀಲ್ಡಿಂಗ್ ಅನಿಮಲ್. ಇಯರ್ ಇಸ್ ದೇರ್. ಲಾಸ್ಟ್ ಒನ್ ಕೂಕೂನ್. ಕೂಕೂನ್ ಈಲ್ಡ್ಸ್ ಸಿಲ್ಕ್ ಫೈಬರ್ಸ್. ಸೊ ದಿಸ್ ಈಸ್ ದ ಕ್ವಶನ್ and this is the answer. Scouring, cleaning shear skin, mulberry leaves, food of silkworm, yak, wool yielding animal, cocoon eats silk fibers. Next, we have to complete this one. Question number 9. Given below is a crossword puzzle based on this lesson. Use hints to fill in the blanks
are blank spaces with letters that complete the words. So from down ಅಂದರೆ ಹಿಂಗೆ ಕೆಳಗಡೆ ಬರಬೇಕು. ಅಕ್ರಾಸ್ ಮೀನ್ಸ್ ವಿ ಹ್ಯಾವ್ ಟು ಮೂವ್ ಆನ್ ಟು ಯುವರ್ ರೈಟ್ ಸೈಡ್. ಓಕೆ, ಫಸ್ಟ್ ಒನ್, ವೇರ್ ಇಸ್ ಫಸ್ಟ್ ಒನ್? ಥ್ರೋ ವಾಷಿಂಗ್. ಈಗಿನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನೋಡಿದ್ವಲ್ವಾ, ಏನು ಶೇರ್ಡ್ ಸ್ಕಿನ್ ಅಲ್ವಾ, ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಸ್ಕೌರಿಂಗ್. D1, ದಿಸ್ ಇಸ್ ಎ ಡೌನ್ವರ್ಡ್ಸ್ 3D. here D1 ಸ್ಕೌರಿಂಗ್, SCOURIN. ಕೆಳಗಡೆ ರಿಮೈನಿಂಗ್ ವಿಲ್ ಬಿ ದೇರ್ ಆರ್ ಜನರಲಿ ಸ್ಕೌರ್. ನೆಕ್ಸ್ಟ್ ಡೌನ್ವರ್ಡ್ಸ್ ಆಯ್ತಲ್ವ. ಈಗ ಅಕ್ರಾಸ್ ಮಾಡೋಣ, ಯಾಕಂದರೆ ಡೌನ್ವರ್ಡ್ಸಲ್ಲಿ ಒಂದು ಕ್ಲೂ ಇಯರ್ ಗೆಟೆಡ್, ಒಂದು ಕ್ಲೂ ಈಸ್ ಸೆಕೆಂಡ್ ಲೆಟರ್ ಈಸ್ ಓ. ಕೀಪ್ಸ್ ವಾರ್ಮ್, ಸೆಕೆಂಡ್ ಲೆಟರ್ ವಿಲ್ ಬಿ ಓ ಬರಬೇಕು. ಅಂದರೆ ಕೀಪ್ಸ್ ವಾರ್ಮ್, ಬೆಚ್ಚಗಿಡೋದು ಯಾವುದು? ಸ್ವೆಟರ್ಸ್ ಅಲ್ವಾ? ಎಸ್. ಸೊ ಸ್ವೆಟರ್ಸ್ ಬೆಚ್ಚಗಿಡೋದು. ಇನ್ ದಿಸ್ ಚಾಪ್ಟರ್ ಓನ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಆನ್ ದ ಬೇಸಿಸ್ ಆಫ್ ದಿಸ್ ಚಾಪ್ಟರ್ ಓನ್ಲಿ. ಸೊ ದಟ್ ಆರ್ ಮೇಡ್ ಫ್ರಮ್ ವೂಲ್ ಅಲ್ವಾ? ಎಸ್, ಆನ್ಸರ್ ಈಸ್ WOOL, ವೂಲ್. ಸೆಕೆಂಡ್ ಒನ್ ಅನಿಮಲ್. ಅನಿಮಲ್ ಫೈಬರ್ ಯಾವುದು? 4 ಅಕ್ಷರ ಇರಬೇಕು. ದಟ್ ಕಂಟೈನ್ಸ್ ಓನ್ಲಿ 4 letters. 3 letter. SHEEP, sheep, 5 letter. So next is one more is sheep. In generally we studied is sheep and yak alva, and also we get the answer is last one is L ಬರಬೇಕಿಲ್ಲಿ. ಎಲ್ ಬರ್ಬೇಕಂದ್ರೆ SILK, ಸಿಲ್ಕ್. ಸೊ ನೀವು ಫಸ್ಟ್ ಏನು ಮಾಡಬೇಕು, ಯು ಶುಡ್ ಫಿಲ್ ದ ಬಾಕ್ಸಸ್ ಡೌನ್ವರ್ಡ್ಸ್. ಫಸ್ಟು ಡೌನ್ವರ್ಡ್ಸ್ ಫಿಲ್ ಮಾಡಬೇಕು, ನೆಕ್ಸ್ಟು ಅಕ್ರಾಸ್ ಫಿಲ್ ಮಾಡಬೇಕು. ನೆಕ್ಸ್ಟ್ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಇದ್ದರೆ ಏನಂತ ಕರಿತೀರ ಅದನ್ನು? ದಟ್ ಈಸ್ ಫೈಬರ್ ಅಂತೇಳಿ ಕರಿತೀವಿ. 3D, FIBRE, ಡೌನ್ವರ್ಡ್ಸ್ ಅಲ್ವಾ? 3D ಡೌನ್ವರ್ಡ್, 3D ಡೌನ್ವರ್ಡ್ಸ್. That is fiber, FIBRE, fiber. Keeps warm, wool. Its leaves are eaten by silkworms. Which are the leaves that was eaten by silkworms? That is mulberry leaves. They given mulberry leaves, and also hatches from eggs of moths. That is called as caterpillars or silkworm. Here will be the caterpillars or silkworms. So this is okay. If you have any doubt, you should once again see the questions and answers and then carefully complete the notes. Okay, totally 1 2 3 4 5 6 7 8 9 pages will be there, and also it contains 9 questions. So you should write neatly. Okay, so thank you students.